ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರು ಕೆಎಸ್ಆರ್ಟಿಸಿ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಇಂದು ಆನೇಕಲ್ ಪಟ್ಟಣದಲ್ಲಿ ಶಿವರಾಮೇಗೌಡ ಬಣದ ಕರವೇ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ಆನೇಕಲ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಹೂವಿನ ಹಾರ ಹಾಕಿ ಕರವೇ ಸಂಘಟನೆ ವತಿಯಿಂದ ಪಟ್ಟಣದ ದೇವರಕೊಂಡಪ್ಪ ವೃತ್ತದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಮತ್ತು ಕಾರ್ಯಕರ್ತರು ಪ್ರತಿಭಟನಾ ಜಾಥಾ ನಡೆಸಿ ಎಂಇಎಸ್ ಪ್ರತಿಕೃತಿ ದಹಿಸಿ ಧಿಕ್ಕಾರ ಕೂಗುವ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಎಂಇಎಸ್ ಗುಂಡಾಗಳ ವರ್ತನೆ ಪದೇ ಪದೇ ಇದೇ ರೀತಿ ನಡೆಯುತ್ತಿದ್ದು ಇಂತಹ ಪುಂಡರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಪ್ರತಿಭಟನಾಕಾರರು ನೀಡಿದ್ದಾರೆ. ಇನ್ನು ಇದೇ ಸಮಯದಲ್ಲಿ ಮುಖ್ಯ ರಸ್ತೆ ಬಂದ್ ಮಾಡಿ ಪ್ರತಿಭಟಿಸಲು ಮುಂದಾದ ಪ್ರತಿಭಟನಾಕಾರರನ್ನು ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದಿದ್ದಾರೆ. ಬೆಳಗಾವಿ ಕನ್ನಡಿಗರೇ ನಿಮ್ಮ ಜೊತೆ ಬೆಳಗಾವಿ ಕನ್ನಡಿಗರೇ ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ ಗುಂಡಗಳಿಗೆ ಎಂಇಎಸ್ ಪುಂಡರಿಗೆ ಆಡದ್ರೋಹಿ ಮರಾಠ ಪುಂಡರಿಗೆ ಕನ್ನಡಿಗರ ಹೋರಾಟಕ್ಕೆ ದೌರ್ಜನ್ಯ ಮಾಡಿದ ಮರಾಠ ಗುಂಡಗಳಿಗೆ ಕನ್ನಡಿಗರ ಹೋರಾಟಕ್ಕೆ ತೊಲಗಿಸಿ ಮರಾಠ ಗುಂಡಗಳನ್ನು ತೊಲಗಿಸಿ ಸಣ್ಣ ಮರಾಠ ಪುಂಡರಿಗೆ ಮರಾಠ ಪುಂಡರಿಗೆ ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ ಮರಾಠ ಗುಂಡಗಳನ್ನು ಬಂದು ಎಂಇಎಸ್ ಗುಂಡಗಳಿಗೆ ಮೇಲೆ ನಿರಂತರ ದೌರ್ಜನ್ಯ ಎಸಗುವ ಎಂಇಎಸ್ ಷಂಡರಿಗೆ ಅಭಿಮಾನಿ ಕನ್ನಡಿಗರ ಹೋರಾಟಕ್ಕೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ ಮರಾಠ ಪುಂಡರಿಗೆ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿದ ಎಂಇಎಸ್ ಷಂಡರಿಗೆ ಅಂಬೇಡ್ಕರ್ಗೆ
ಮರಾಠಿ ಗೂಂಡಗಳಿಗೆ ನುಗ್ಗಿ ಚಪ್ಪಲಿ ಹೊಡಿತೀವಿ, ಮರಾಠಿಗರಿಗೆ ಚಪ್ಪಲಿ ಹೊಡಿತೀವಿ. ಇದು ಎಚ್ಚರಿಕೆ, ಮರಾಠಿಗರಿಗೆ ಎಚ್ಚರಿಕೆ, ಎಚ್ಚರಿಕೆ. ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತೀರ ನೀವು, ಕನ್ನಡಿಗರ ಮೇಲೆ ಹೊಡಿತೀವಿ. ಬೆಳಗಾವಿ ಗಡಿ ಭಾಗ, ಕರ್ನಾಟಕದ ಗಡಿ ಭಾಗದಲ್ಲಿ ಭಾಳ ವರ್ಷದಿಂದನೂ MES ಮತ್ತು ಶಿವಸೇನೆ ಗೂಂಡಗಳ ಕಿತಾಪತಿ ಈ ನಾಡಿನ ಶಾಂತಿ ಭಂಗ ಮಾಡುವಂಥ ಕೆಲಸ ನಿರಂತರವಾಗಿತ್ತು. ಎಲ್ಲೋ ಒಂದು ಕಡೆ ಕನ್ನಡ ಸಂಘಟನೆಗಳು ಅವ್ರಿಗೆ ತಕ್ಕ ಪಾಠವನ್ನು ಕಲಿಸೋದ್ರ ಮುಖಾಂತರ ಅವರ ಸದ್ದು ಅಡಗಿಸಿದ್ವಿ. ಸದ್ದು ಅಡಗಿದೆ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಾವಿರುವಂಥ ಸಮಯದಲ್ಲಿ ನಿನ್ನೆ ನಮ್ಮ ಕರ್ನಾಟಕದ ರಾಜ್ಯ ರಸ್ತೆ ಸಾರಿಗೆ ಬಸ್ ಚಾಲಕನ ಮೇಲೆ ಮತ್ತು ನಿರ್ವಾಹಕ ಕಂಡಕ್ಟರ್ ಮೇಲೆ ಕನ್ನಡದಲ್ಲಿ ಕೇಳಿ ನನಗೆ ಮರಾಠಿ ಬರಲ್ಲ ಅಂತ ಕೇಳಿದ್ದಕ್ಕೆ ಅವರ ಊರಿನ ಹತ್ರ ಇಡೀ ಊರು ಜನ ಸೇರಿ ಒಬ್ಬ ಕಂಡಕ್ಟರ್ ಮೇಲೆ ಮತ್ತೊಬ್ಬರ ಚಾಲಕರ ಮೇಲೆ ಮಾರಣಾಂತಿಕ ಹಲ್ಲೆ, ಅವ್ಯಾಚ ಶಬ್ದಗಳ ನಿಂದನೆ. ಅದು ಕರ್ನಾಟಕದ ನೆಲದ ಸವಲತ್ತನ್ನು ಪಡ್ಕೊಂಡು ನೀನು ಮರಾಠಿಯಲ್ಲಿ ಮಾತಾಡುವಂಥ ಮರಾಠಿ ಪುಂಡ್ರು, ಮರಾಠಿ ಗೂಂಡಗಳು ಏನು MES ಶಿವಸೇನೆ ಕುಮ್ಮಕ್ಕಲ್ಲಿ ಬೆಳೀತಿರೋವಂಥ ಈ ಕೆಟ್ಟ ಜನಗಳಿಂದ ನಾಡಿಗೆ ನಿರಂತರವಾಗಿ ಶಾಂತಿ ಭಂಗ ಆಗ್ತಿದೆ. ನೆನ್ನೆ ಘಟನೆ ಸಮಸ್ತ ಕನ್ನಡಿಗರು ನಾವು ಖಂಡಿಸ್ತೀವಿ. ಸರ್ಕಾರ ಸಹ ಈ ಕೂಡಲೇ ಅವ್ರ ಮೇಲೆ ಹಿಂದೆ ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಹಾಕಿ ಪೊಲೀಸವ್ರ ಮೇಲೆ ದಾಳಿ ಮಾಡಿದರು. ಆವಾಗೇನು ಕಠಿಣವಾದ ಕ್ರಮ ತೊಗೊಂಡ್ರೆ ಅದಕ್ಕಿಂತ 2ರಷ್ಟು ಕ್ರಮನ ಈ ನಾಡದ್ರೋಹಿಗಳ ಮೇಲೆ, ಈ ನಾಡಿನ ಅನ್ನ ತಿಂದು ನಾಡದ್ರೋಹ ಬಗೆಯುವಂಥ ಈ ನಾಡದ್ರೋಹಿಗಳ ಮೇಲೆ ಕಠಿಣ ಕ್ರಮವನ್ನು ತಗೋಬೇಕು ಅಂತೇಳಿ ಒತ್ತಾಯಿಸಿ ನನ್ನ ಕನ್ನಡಿಗರ ಮೇಲಾದಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ಆ ಮರಾಠಿ ಗೂಂಡಗಳ ಭೂತದಾನ ಮಾಡೋದ್ರ ಮುಖಾಂತರ ಸಾಂಕೇತಿಕ ಹೋರಾಟವನ್ನು ಮಾಡಿದ್ದೇವೆ. ಇದಕ್ಕೆ ಯಾವುದೇ ಒಂದು ಗೌರವವನ್ನು ಸರ್ಕಾರದಿಂದಾಗಲಿ ಇನ್ನು ಬೇರೆ ರೀತಿಯಲ್ಲಿ ನಮಗೆ ಸಿಗದಲೇ ಇದ್ದರೆ ನಮ್ಮ ದುರಂತ ಏನಂದರೆ ಗಡಿ ಭಾಗದಲ್ಲಿರೋ ರಾಜಕಾರಣಿಗಳು ಆ ಮರಾಠಿ ಪುಂಡರ ಓಟ್ಗೋಸ್ಕರ ತಾಯ್ನೆಲಕ್ಕೆ ದ್ರೋಹ ಮಾಡಿ ಅವರು ಎಂಜಿಲ್ ನೆಕ್ಕುವಂಥ ಕೆಲಸ ಮಾಡ್ತಾರೆ. ಆ ರಾಜಕಾರಣಿಗಳಿಗೂ ಧಿಕ್ಕಾರವನ್ನು ಹೇಳ್ತೀವಿ. ಇದರ ಪ್ರತಿಫಲ ಗಡಿ ಭಾಗದಲ್ಲಿ ಸಮಸ್ತ ಕನ್ನಡಿಗರು ಒಂದೆಡೆ ಸೇರಿ ಆ ಮರಾಠಿ ಗುಂಡುಗಳಿಗೆ ತಕ್ಕ ಪಾಠವನ್ನು ಕಲಿಸುವಂಥ ಹೋರಾಟವನ್ನು ಅತಿ ಶೀಘ್ರದಲ್ಲಿ ಹಾಕೋತೀವಿ. ಈ ಸರ್ಕಾರ ಸಹ ಕಠಿಣವಾದ ಕ್ರಮವನ್ನು ತಗೋಬೇಕು ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ. ಏನು ಮೊನ್ನೆ ನಮ್ಮ KSRTC ಚಾಲಕ ಮತ್ತು ನಿರ್ವಾಹಕರ ಮೇಲೆ ದಬ್ಬಾಳಿಕೆ ಮಾಡಿ ಪದೇ ಪದೇ ಗೂಂಡಾ ವರ್ತನೆ ಮಾಡ್ತಿರೋದು, ಮೊನ್ನೆ ಏನು KSRTC ನೌಕರ ಮತ್ತು ನಿರ್ವಾಹಕ ಏನು ಬೆಳಗಾವಿ ಪಕ್ಕದಲ್ಲಿ ಯಾವುದೋ ಒಂದು ಊರು, ಅಲ್ಲಿ ಟಿಕೆಟ್ ಕೇಳಿದ್ರೆ ಅವ್ರಿಗೆ ಟಿಕೆಟ್ ತಗೊಳ್ಳಿ ಅನ್ನೋದ್ರಾಗ ಅವರು ಮರಾಠಿಲಿ ಮಾತಾಡಿ ಅಂತೇಳಿ ನಮಗೆ ಮರಾಠಿ ಬರಲ್ಲ ಅಂತ ಹೇಳಿದ್ರೆ ನಿಮಗೆ ಬಾ ಅಲ್ಲಿ ನೋಡ್ಕೋತೀನಿ, ಊರಿಗೆ ಬನ್ನಿ ನೋಡ್ಕೋತೀನಿ ಅಂತ 100 ಜನ ತಲೆ ಹಿಡಿಗರು ಗೂಂಡಾಗಳು ಈ ಮರಾಠಿ ಪುಂಡ್ರು ಅವ್ರನ್ನ ಮಾರಣಾಂತಿಕ ಹಲ್ಲೆ ಮಾಡಿ ಈ ರೀತಿ ಮಾಡೋದು ರಾಜ್ಯಕ್ಕೆ ಎಷ್ಟು ಸರಿ? ರಾಜ್ಯ ಸರ್ಕಾರ ಈ ಕೂಡಲೇ ಆ ತಲೆ ಹಿಡಿಗರನ್ನ, ಆ ಗೂಂಡಗಳನ್ನು ಬಂಧಿಸಿ ಅವ್ರನ್ನ ಜೈಲಿಗಟ್ಟಬೇಕು, ಅವ್ರನ್ನ ಗಡಿ ಪಾರು ಮಾಡಬೇಕು. ಪದೇ ಪದೇ ಖ್ಯಾತೆ ತೆಗೆದಿರುವಂತಹ ತಲೆ ಹಿಡಿಕ ಗೂಂಡಗಳನ್ನು ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಅವ್ರ ತಕ್ಕ ಪಾಠ ಕಲಿಸ್ಬೇಕು. ಇದು ಏನು ಶಿವರಾಮೇಗೌಡರ ನಾಯಕತ್ವದಲ್ಲಿ ಸಾಂಕೇತಿಕವಾದ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಇದು ಸಾಂಕೇತಿಕವಾದ ಪ್ರತಿಭಟನೆ. ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ. ಇದು ಶಾಂತಿಯುತ ಹೋರಾಟ. ಪದೇ ಪದೇ ಇವರು ಮಾಡ್ತಾ ಇದ್ದಾರೆ. ನಾವೇ ಕ್ರಮ ತಗೊಂಡೇ ಹೋದರೆ
ಈ ಗೂಂಡರುಗಳನ್ನ ನಾವೇ ಮನೆ ನುಗ್ಗಿ ಎಳ್ಕೊಂಬಂದು ನಾವು ಮರಾಠಿಗರ ನಾಡಿಗೆ ಕಳಿಸ್ಬೇಕಾಗ್ತದೆ. ಇದು ಎಚ್ಚರಿಕೆ, ಈ ಗೂಂಡಗಳಿಗೆ ಎಚ್ಚರಿಕೆ. ಇದು ಸಾಂಕೇತಿಕವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಕೂಡಲೇ ರಾಜ್ಯ ಸರ್ಕಾರ ಕ್ರಮ ಜರುಗಿಸ್ಬೇಕು, ಅವ್ರನ್ನ ಗಡೀಪಾರು ಮಾಡಬೇಕು. ಗಡೀಪಾರು ಮಾಡಿ ಹೋದರೆ ಶಿವರಾಮೇಗೌಡರ ಬಡ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಪ್ರತಿಭಟನೆಯನ್ನು ತೀವ್ರವಾಗಿ ಆದರೆ ರಾಜ್ಯ ಸರ್ಕಾರ ಕ್ರಮ ತಗೊಂಡು ಹೋದರೆ ನಾವೇ ಗೂಂಡಾಗಳಾಗಬೇಕಾಗ್ತದೆ. ಈ ಗೂಂಡಾಗಳನ್ನು ಓಡಿಸ್ಬೇಕು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಕೈ ಮೀರಬೇಕು, ಕೈ ಮೀರೋದ್ರೊಳಗಡೆ ಆ ಗೂಂಡಗಳನ್ನ ಬಂಧಿಸಿ ಜೈಲಿಗೆ ಕಟ್ಟಬೇಕು, ಅವ್ರನ್ನ ಗಡೀಪಾರು ಮಾಡಬೇಕು. ಇದು ಎಚ್ಚರಿಕೆ. ನಮ್ಮ ಆನೇಕಲ್ಲಲ್ಲಿ ಸಾಂಕೇತಿಕವಾಗಿ ನಮ್ಮ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಬಂದು ಇಲ್ಲಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಏನು ಬೆಳಗಾವಿ ಗಡಿ ಭಾಗದಲ್ಲಿ ನಮ್ಮ MES ಪುಂಡ್ರು ಇದೇ ರೀತಿ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸಿ ನಮ್ಮ ಆನೇಕಲ್ ಭಾಗದಲ್ಲಿ ಇವತ್ತು ಸಾಂಕೇತಿಕ ಮಾಡಿದ್ದೀರಿ. ಇದೇ ಥರ ನಡೆದರೆ ಮುಂದಿನ ದಿನಗಳಲ್ಲಿ ಬೆಳಗಾವಿಯಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತೀವಿ.